ಆತ್ಮೀಯ ವಿದ್ಯಾರ್ಥಿಗಳೇ, SSLC ಪಠ್ಯಕ್ರಮದಲ್ಲಿ ಭೂಗೋಳಶಾಸ್ತ್ರ 1ನೇ ಸೆಮಿಸ್ಟರ್ ಭೂಗೋಳಶಾಸ್ತ್ರದ ಅಧ್ಯಾಯ 2 ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನುವಂಥ ಒಂದು ಪಾಠವನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಈಗಾಗಲೇ 1ನೇ ಒಂದು ಅಧ್ಯಾಯದಲ್ಲಿ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣತೆಗಳ ಬಗ್ಗೆ ತಿಳ್ಕೊಂಡೇವೆ. ಈ ಒಂದು ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನುವಂಥ ಈ ಪಾಠದಲ್ಲಿ ಭಾರತದ ಭೂ ಸ್ವರೂಪಗಳು ಮತ್ತು ಅವುಗಳ ಸಾಮಾನ್ಯ ಲಕ್ಷಣಗಳು, ಭಾರತದ ಪ್ರಾಕೃತಿಕ ವಿಭಾಗಗಳು, ಪ್ರಾಕೃತಿಕ ವಿಭಾಗಗಳ ಪ್ರಾಮುಖ್ಯತೆ, ಈ ಒಂದು ಕಲಿಕಾಂಶಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ಭಾರತ ಒಂದು ವಿಶಾಲವಾಗಿರ್ತಕ್ಕಂಥ ದೇಶ. ಇದು ವಿವಿಧ ಭೂ ಸ್ವರೂಪಗಳನ್ನು ಹೊಂದಿರತಕ್ಕಂಥ ಒಂದು ದೇಶ. ಅದರಲ್ಲಿ ಪರ್ವತಗಳದಾವು, ಪ್ರಸ್ಥಭೂಮಿ ಅದ, ಮೈದಾನಗಳದಾವು, ಕರಾವಳಿ ಪ್ರದೇಶಗಳನ್ನು ಕೂಡ ಇಲ್ಲಿ ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಇವೆಲ್ಲ ದೇಶದ ನದಿ ವ್ಯವಸ್ಥೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ ಸಂಪರ್ಕ, ಜನಸಂಖ್ಯೆಯ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರತಕ್ಕಂಥ ಪ್ರಮುಖ ಅಂಶಗಳು. ಇವನ್ನೆಲ್ಲ ನಾವು ಯಾಕೆ ಅಭ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳೇ ಅಂತಂದರೆ, ಭಾರತದ ಮೇಲ್ಮೈ ಲಕ್ಷಣ ಅಂದರೆ ಭೂ ಮೇಲ್ಮೈಯ ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡುವಾಗ ಇವೆಲ್ಲ ಅಂಶಗಳು ನಮ್ಮ ವಾಸ್ತವ ವ್ಯವಸ್ಥೆಗೆ, ಈಗಾಗಲೇ ನಾನು ನಿಮಗೆ ಹೇಳಿದಂತೆ ನದಿ ವ್ಯವಸ್ಥೆ ಇದ್ದಿರ್ಬೋದು, ವಾಯುಗುಣ, ಸಸ್ಯವರ್ಗ, ಅನಂತರದಲ್ಲಿ ಖನಿಜ ಸಂಪನ್ಮೂಲಗಳು, ಕೃಷಿ, ಸಾರಿಗೆ, ನಂತರದಲ್ಲಿ ಜನಸಂಖ್ಯೆ, ಇವುಗಳನ್ನೆಲ್ಲವನ್ನ ಬಹಳಷ್ಟು ಪ್ರಭಾವಿಸುವಂಥ ಅಂಶಗಳು ಅಂತ ಹೇಳ್ಬೋದು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಭಾರತವನ್ನು ಪ್ರಾಕೃತಿಕವಾಗಿ ನಾವು 4 ಭಾಗಗಳನ್ನಾಗಿ ನಾವು ವಿಂಗಡಿಸಿದ್ದೇವೆ. ಮೊದಲನೇದು ಉತ್ತರದಲ್ಲಿ ಉತ್ತರದ ಪರ್ವತಗಳು ಅಂತ ಬರ್ತದೆ. ಎರಡನೇದು ಉತ್ತರದ ಮೈದಾನಗಳು ಅನ್ನುವಂಥ ಒಂದು ಭಾಗ. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ ಎನ್ನುವಂಥದ್ದು. 4ನೇದು ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳ ಬಗ್ಗೆ ನಾವು ಭೂಮಿಯನ್ನು, ಅದರ ಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ಒಟ್ಟು 4 ಪ್ರಾಕೃತಿಕ ವಿಭಾಗಗಳನ್ನು ನಾವು ವಿಭಾಗಿಸಿ ನಾವು ಹಲವಾರು ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ಹಾಗಾದರೆ ಇದರಲ್ಲಿ ಪ್ರಮುಖವಾಗಿ ಮೊದಲನೇದು ಏನಪ್ಪ ಅಂತಂದರೆ ಉತ್ತರದ ಮೈದಾನ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣುತ್ತೇವೆ. ಈ ಉತ್ತರದ ಮೈದಾನ ನೋಡಿ, ಇಲ್ಲಿಂದ ಹಿಡಿದು ಇದೆಲ್ಲ ಉತ್ತರದ ಮೈದಾನ. ನಾನು ಇಲ್ಲೇನು ಪಿಂಕ್ ಕಲರ್ನ ಒಂದು ನಕ್ಷೆ ಒಳಗೆ ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣದ ಏನು ಮಾರ್ಕನ್ನು ಮಾಡಿದ್ದೀನಲ್ಲ, ಇದೆಲ್ಲವೂ ಕೂಡ ಏನಂತಂದರೆ ಉತ್ತರದ ಪರ್ವತಗಳು ಅನ್ನುವಂಥ ಒಂದು ಭಾಗ ಇಲ್ಲಿ ಬರುತ್ತದೆ. ಇವು ಇಲ್ಲೇನಲ್ಲ ಅಂತಂದ್ರೆ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಭಾಗ ಅಂತ ಇದನ್ನು ನಾವು ಕರೆಯುತ್ತೇವೆ. ಇಲ್ಲಿ ಹಿಮದಿಂದ ಆವೃತವಾಗಿರತಕ್ಕಂಥ ಹಿಮಾಲಯದ ಶ್ರೇಣಿಗಳನ್ನು ಈ ಒಂದು ಪ್ರದೇಶದಲ್ಲಿ ಹೊಂದಿರುವುದನ್ನು ನಾವು ಕಾಣುತ್ತೇವೆ. ಭಾರತದ ಉತ್ತರ ಗಡಿಗೆ ಹೊಂದಿಕೊಂಡಂತೆ ಅವಿಚ್ಛಿನ್ನವಾಗಿರತಕ್ಕಂಥ ಸರಣಿಗಳು, ಪರ್ವತ ಶ್ರೇಣಿಗಳು ಇಲ್ಲೆಲ್ಲ ಕಂಡು ಬರ್ತವೆ ಈ ಭಾರತದಲ್ಲಿ. ಅವಿಚ್ಛಿನ್ನ ಅಂತಂದರೆ ಒಂದನ್ನೊಂದು ಬಿಟ್ಟು ಬಿಡದಂತೆ ಹೊಂದಿಕೆಯಿಂದ ಒಂದನ್ನೊಂದು ಅನುಸರಿಸಿಕೊಂಡು ಬರುವಂಥ ಒಂದು ಪರ್ವತ ಶ್ರೇಣಿಗಳು ಅಥವಾ ಹಿಮಾಲಯ ಪರ್ವತ ಶ್ರೇಣಿಗಳು ಇಲ್ಲಿರುವುದನ್ನು ನಾವು ಕಾಣುತ್ತೇವೆ. ಪ್ರಪಂಚದ ಎತ್ತರವಾಗಿರತಕ್ಕಂಥ ಶಿಖರಗಳಿಲ್ಲದಾವು, ಆಳವಾದ ಕಣಿವೆಗಳು ಕೂಡ ಇಲ್ಲದಾವು, ಅನಂತರದಲ್ಲಿ ಕಂದರಗಳದಾವು, ಅದಕ್ಕಿಂತ ಚಿಕ್ಕ ಚಿಕ್ಕ ಕಂದರಗಳದಾವು, ಮೇಲಾಗಿ ಹಿಮನದಿಗಳದಾವು, ನಂತರದಲ್ಲಿ ಘಾಟಿ ಪ್ರದೇಶಗಳು ಇಲ್ಲದಾವು. ಇವೆಲ್ಲ ಈ ಒಂದು ಉತ್ತರದ ಹಿಮಾಲಯ ಪ್ರದೇಶದಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ.
ವಿದ್ಯಾರ್ಥಿಗಳೇ, ಬಹುತೇಕ ನಾವು ಈ ಅಂಶವನ್ನು ಅಂದರೆ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶವನ್ನು ಹಿಮಾಲಯ ಪರ್ವತಗಳ ಶ್ರೇಣಿ ಸರಣಿ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇಲ್ಲಿ ಪ್ರಪಂಚದಲ್ಲಿ ಎತ್ತರವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಶಿಖರಗಳದಾವು, ಆಳವಾದಂಥ ಕಣಿವೆಗಳು ಅದಾವು, ಕಂದರಗಳದಾವು, ಹಿಮನದಿಗಳದಾವು, ಅನಂತರ ಘಾಟಿ ಪ್ರದೇಶಗಳು ಕೂಡ ಇಲ್ಲಿ ಕಂಡು ಬರ್ತಾವೆ. ಇಲ್ಲಿ ಪಶ್ಚಿಮದಲ್ಲಿ ಸಿಂಧೂ ನದಿಯಿಂದ ಹಿಡಿದುಕೊಂಡು ಸಿಂಧೂ ನದಿಯ ಕಂದರದಿಂದ ಹಿಡಿದುಕೊಂಡು ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯವರೆಗೂ ಕೂಡ ಈ ಕಂದರಗಳು ಕಣಿವೆಗಳು ಹಬ್ಬಿಕೊಂಡಿರತಕ್ಕಂಥದ್ದನ್ನು ಅಥವಾ ಪರ್ವತ ಶ್ರೇಣಿ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಹೀಗೆ ನೋಡಿದಾಗ ಇಲ್ಲಿ ಇದರ ಉದ್ದ ಎಷ್ಟದ ಅಂತಂದ್ರೆ ಇಲ್ಲಿಂದ ಸಿಂಧೂ ನದಿಯಿಂದ ಬ್ರಹ್ಮಪುತ್ರ ನದಿಯವರೆಗಿನ ಈ ಒಂದು ಉತ್ತರದ ಹಿಮಾಲಯ ಪರ್ವತ ಪ್ರದೇಶದ ಒಂದು ಉದ್ದ ಎಷ್ಟದ ಅಂತಂದ್ರೆ ನಾವು ಗಮನಿಸಬೇಕು, 2400 ಕಿಲೋಮೀಟರ್ ಇದೆ. ಎಷ್ಟದ? 2400 ಕಿಲೋಮೀಟರ್. ಇಷ್ಟು ಉದ್ದದ ಒಂದು ಪರ್ವತ ಶ್ರೇಣಿಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಇದರ ಅಗಲ ಎಷ್ಟದ ಅಂತಂದ್ರೆ 240 ಕಿಲೋಮೀಟರ್ನಿಂದ 320 ಕಿಲೋಮೀಟರ್ ವರೆಗೂ ಇದೆ. ಇದು ಉದ್ದ. ಅಗಲ ಏನದ ಅಂತಂದ್ರೆ ಅಗಲ ಎಷ್ಟದ ಅಂತಂದ್ರೆ ಇಲ್ಲಿ 240ರಿಂದ 320 ಕಿಲೋಮೀಟರ್ ಅಗಲ ಅದ. ಇಲ್ಲಿ ಪಶ್ಚಿಮದಲ್ಲಿ ಅಗಲವಾದಂತಹ ಪ್ರದೇಶ ಇರುವುದನ್ನು ಕಾಣ್ತೇವೆ. ಅಗಲವಾಗಿದೆ, ವಿಸ್ತಾರದಲ್ಲಿ ಇದು ಅಗಲವಾಗಿದೆ ಪಶ್ಚಿಮ ಭಾಗದ ಕಡೆ. ಆನಂತರದಲ್ಲಿ ಪೂರ್ವಕ್ಕೆ ಹೋದಂತೆಲ್ಲ ಕಿರಿದಾದಂಥ ಭಾಗವನ್ನು, ಚಿಕ್ಕದಾದಂಥ ಕಿರಿದಾದಂಥ ಭಾಗವನ್ನು ಇದು ಹೊಂದ್ಯದ. ಒಟ್ಟಾಗಿ ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇದು ಹರಡಿದೆ. ಎಷ್ಟು? 5 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿ ಇದು ದೇಶದ ಸರೌಂಡಿಂಗ್. ಇಲ್ಲಿಂದ ಹಿಡಿದು ಇವೆಲ್ಲ ಹಿಮಾಲಯಗಳನ್ನು ಲೆಕ್ಕ ಹಾಕಿ ನೋಡಿದಾಗ ಇದೆಷ್ಟದ ಅಂತಂದ್ರೆ ಒಟ್ಟಾಗಿ ನಮ್ಮ ಭೂಗೋಳಶಾಸ್ತ್ರಜ್ಞರು ವಿದ್ಯಾರ್ಥಿಗಳು ಹೇಳ್ತಾರೆ ನಿಮಗೆ, ಈ ಅಂಕಿಅಂಶದ ಪ್ರಕಾರ ಸುಮಾರು 5 ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮಗೆ ಉತ್ತರದ ಪರ್ವತ ಪ್ರದೇಶ, ಪರ್ವತ ಮೈದಾನ ಇರುವುದನ್ನು ನಾವು ಕಾಣ್ತೀವಿ. ಭಾರತದ ಕಡೆಗೆ ಬಂದಂತೆಲ್ಲ ಅಂದ್ರೆ ಭಾರತದ ಈ ಭಾಗದ ಕಡೆಗೆ ಬಂದಂತೆಲ್ಲ ಏನದ ಅಂತಂದ್ರೆ ಅಂದ್ರೆ ಭಾರತದ ಒಳಭಾಗಕ್ಕೆ ಬಂದಂತೆಲ್ಲ ಇಳಿಜಾರಾಗಿರತಕ್ಕಂಥ ಒಂದು ಪ್ರದೇಶ. ಇನ್ನು ಟಿಬೆಟ್ ಕಡೆಗೆ ಹೋದಾಗ ಅಂದ್ರೆ ಉತ್ತರದ ಒಂದು ಭಾಗದ ಕಡೆಗೆ ಹೋದಾಗ ಟಿಬೆಟ್ ಮೊದಲಾದಂಥ ಈ ಪ್ರದೇಶಕ್ಕೆ ಹೋದಾಗ ಕಡಿದಾದಂಥ ಇಳಿಜಾರನ್ನ ಅದೇನು ಮಾಡಿದಂತಂದ್ರೆ ಬಂದಿದೆ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಹಿಮಾಲಯ ಪರ್ವತಗಳಲ್ಲಿ ನಾವು ಈ ರೀತಿಯಾಗಿರತಕ್ಕಂಥ ವಿಶೇಷತೆಗಳನ್ನು ಅಭ್ಯಾಸ ಮಾಡಿಕೊಂಡಾಗ ಇಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಮತ್ತೆ ನಮಗೇನದ ಅಂತಂದ್ರೆ 3 ಭಾಗಗಳನ್ನಾಗಿ ಮಾಡಿ ನಾವು ಅಭ್ಯಾಸ ಮಾಡ್ತೇವೆ. ಅದರಲ್ಲಿ 1ನೇ ಭಾಗವೇ ಏನಂತಂದ್ರೆ ಅದು ಮಹಾ ಹಿಮಾಲಯ. ಮಹಾ ಹಿಮಾಲಯ, ಒಳ ಹಿಮಾಲಯ, ಆನಂತರದಲ್ಲಿ 3ನೇ ಒಂದು ಭಾಗ ಏನಪ್ಪಾ ಅಂತಂದ್ರೆ ಅದು ಶಿವಾಲಿಕ್ ಬೆಟ್ಟಗಳು. ಬೆಟ್ಟಗಳು ಅಂತ 3 ಭಾಗಗಳಲ್ಲಿ ನಾವು ಈ ಹಿಮಾಲಯ ಪರ್ವತ ಪ್ರದೇಶವನ್ನು ಮಹಾ ಹಿಮಾಲಯಗಳು, ಒಳ ಹಿಮಾಲಯಗಳು, ನಂತರದಲ್ಲಿ ಶಿವಾಲಿಕ್ ಬೆಟ್ಟಗಳು ಅಂತ ತಿಳ್ಕೊಂಡು 3 ಭಾಗಗಳಲ್ಲಿ ಅಭ್ಯಾಸ ಮಾಡುತ್ತೇವೆ. ಹಾಗಾದ್ರೆ ಮಹಾ ಹಿಮಾಲಯದ ಬಗ್ಗೆ ಮೊದಲನೇದಾಗಿ ನಾವು ನೋಡುವಾಗ ಮಹಾ ಹಿಮಾಲಯದ ಬಗ್ಗೆ ಅಭ್ಯಾಸ ಮಾಡಿಕೊಳ್ಳಬೇಕಾದ್ರೆ ವಿದ್ಯಾರ್ಥಿಗಳ ಗಮನಿಸಿರಿ, ಹೆಸರೇ ಹಿಮಾಲಯ. ಇವು ಹಿಮದಿಂದ ಆವೃತವಾಗಿರತಕ್ಕಂಥ ಪ್ರದೇಶ. ಹಿಮ ಪರ್ವತಗಳಲ್ಲಿ ಅವಿರತವಾಗಿರತಕ್ಕಂಥ ಅತಿ ಎತ್ತರವಾಗಿರತಕ್ಕಂಥ ಶಿಖರಗಳು, ಶ್ರೇಣಿಗಳು ಇರುವುದನ್ನು ನಾವು ಕಾಣುತ್ತೇವೆ. ಅತಿ ಎತ್ತರವಾಗಿರತಕ್ಕಂಥ ಅವಿರತ ಅಂತಂದ್ರೆ ಒಂದನ್ನೊಂದು ಬಿಟ್ಟಿರಲಾರ್ದು, ಒಂದಕ್ಕೊಂದು ಜೋಡಣೆ ಒಂದಕ್ಕೊಂದು ಹೊಂದಾಣಿಕೆಯಿಂದ ಅತಿ ಎತ್ತರವಾದಂಥ ಶಿಖರ ಮತ್ತು ಶ್ರೇಣಿಗಳು ಅದಾವ.
ಇಲ್ಲಿ ಸರಾಸರಿ ಎತ್ತರ ಎಷ್ಟದ ಅಂತಂದ್ರೆ 6100 ಮೀಟರ್ ಎತ್ತರ ಅದ. ಎಷ್ಟದ? 6100 ಮೀಟರ್ ಎತ್ತರ ಇರುವುದು ಸರಾಸರಿ. ಒಂದು ಕೆರೆದು ಇರ್ಬೋದು, ಒಂದು ಎತ್ತರನೂ ಇರ್ಬೋದು ವಿದ್ಯಾರ್ಥಿಗಳೇ. ಅದು ಒಟ್ಟಾರೆಯಾಗಿ ಸರಾಸರಿ ಎತ್ತರವನ್ನು ನಾವು ಹಿಮಾಲಯ ಪರ್ವತಗಳ ಎತ್ತರವನ್ನು ನಾವು ಗಮನಿಸಿದಾಗ 6100 ಮೀಟರ್ ಎತ್ತರ ಇದೆ. ಹಲವು ಬಹಳಷ್ಟು ಎತ್ತರದ, ಅದಕ್ಕಿಂತ ಎತ್ತರನೂ ಅದ. ಉದಾಹರಣೆಗೆ ಮೌಂಟ್ ಎವರೆಸ್ಟ್ ನೋಡ್ರಿ, 2848 ಮೀಟರ್ ಎತ್ತರ ಅದ ಮೌಂಟ್ ಎವರೆಸ್ಟ್. ಇದು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿರತಕ್ಕಂಥ ಒಂದು ಶಿಖರ ಅಂತ ಹೆಸರಾಗಿದೆ. ಮೌಂಟ್ ಎವರೆಸ್ಟ್ 8848 ಮೀಟರ್ ಎತ್ತರದಲ್ಲಿದೆ. ಪ್ರಪಂಚದಲ್ಲಿ ಎತ್ತರವಾಗಿರತಕ್ಕಂಥ ಶಿಖರ ಅಂತ ಈಗಾಗಲೇ ಪ್ರತೀತಿ ಇದೆ, ಅಥವಾ ಎತ್ತರವಾದಂಥ ಶಿಖರ. ಇನ್ನು ಅದೇ ರೀತಿಯಾಗಿ ಕಾಂಚನಗಂಗಾ 8156 ಮೀಟರ್ ಎತ್ತರ. ಮಹಾಕಲು 8471 ಮೀಟರ್ ಎತ್ತರ. ಧವಳಗಿರಿ 8172 ಮೀಟರ್ ಎತ್ತರ. ಮಾನಸಲು ಅನ್ನುವಂಥದ್ದು 8156 ಮೀಟರ್ ಎತ್ತರ. ನಂದಾದೇವಿ ಅನ್ನುವಂಥದ್ದು 8105 ಮೀಟರ್ ಎತ್ತರ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇಷ್ಟೊಂದು ಎತ್ತರವಾಗಿರತಕ್ಕಂಥ ಶಿಖರಗಳು, ಪರ್ವತ ಶ್ರೇಣಿಗಳು ಈ ಒಂದು ಉತ್ತರದ ಹಿಮಾಲಯ ಪರ್ವತದ ಮೈದಾನದಲ್ಲಿ ನಾವು ಕಾಣುತ್ತವೆ. ಇಷ್ಟೆಲ್ಲ ಪರ್ವತಗಳು ಇಲ್ಲಿ ಅಲ್ಲ. ಅಲ್ಲದೆ ಇಲ್ಲಿ ಏನದ ಅಂತಂದ್ರೆ ವರ್ಷವಿಡೀ ಹಿಮದಿಂದ ಆವೃತವಾಗಿರತಕ್ಕಂಥ ಪ್ರದೇಶ ಇದು. ವರ್ಷದ ಎಲ್ಲ ಒಂದು ಇದರೊಳಗೂ ಕೂಡ ಹಿಮದಿಂದ ಆವೃತವಾಗಿರತಕ್ಕಂಥದ್ದು. ಆದ್ದರಿಂದ ನಾವು ಇವುಗಳನ್ನು ಏನಂತ ಕರಿತೀವಿ ಅಂತಂದ್ರೆ ಹಿಮಾದ್ರಿ ಅಂತ ಕರೀತೇವೆ. ಹಿಮಾದ್ರಿ ಅಂತ ಕರೀತೀವಿ. ಈ ಪ್ರದೇಶವನ್ನ, ಹಿಮಗಳಿಂದ ಆವೃತವಾಗಿರತಕ್ಕಂಥ ಈ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಹಿಮಾದ್ರಿ ಅಂತ ತಿಳ್ಕೊಂಡು ಕರಿತೀವಿ. ಇದು ಅನೇಕ ಹಿಮನದಿಗಳ ಉಗಮ ಸ್ಥಾನ. ಇಲ್ಲಿ ಸಾಕಷ್ಟು ಹಿಮನದಿಗಳದಾವು. ಆ ಹಿಮನದಿಗಳು ಹುಟ್ಟುವಂತ ಹುಟ್ಟಿನ ಸ್ಥಾನವೇ ಇದು ಅಂತ ತಿಳ್ಕೊಂಡು ಹೇಳಬಹುದು. ಉದಾಹರಣೆಗೆ ಗಂಗೋತ್ರಿ, ಯಮುನೋತ್ರಿ, ಗಂಗಾ ಯಮುನಾ ಅಂತೀವಲ್ಲ, ಅವೆಲ್ಲ ನದಿಗಳು ಹಿಮದಿಂದ ಹುಟ್ಟಿಕೊಳ್ಳತಕ್ಕಂಥ ನದಿಗಳು. ಹಿಮ ಪ್ರದೇಶದ ಹಿಮ ಮೈದಾನದಿಂದ ಹುಟ್ಟಿಕೊಳ್ಳತಕ್ಕಂಥ ನದಿಗಳು. ಅಲ್ಲದೆ ಅನೇಕ ಪರ್ವತ ಘಾಟಿಗಳದಾವಿಲ್ಲ. ಉದಾಹರಣೆಗೆ ಬುರ್ಜಿಲ್ ಅನ್ನೋದು ಪರ್ವತ ಘಾಟಿ. ಘಾಟ್ ಬುರ್ಜಿಲ್ ಅನ್ನುವಂಥದ್ದು. ಈ ಬುರ್ಜಿಲ್ ಅನ್ನುವಂಥ ಒಂದು ಪರ್ವತ ಘಾಟಿ ಅದ. ಆಮೇಲೆ ಜೋಜಿಲಾ, ಶಿಸ್ಕಿಲಾ ಅಂತಕ್ಕಂಥವುಗಳು ಅದಾವ. ಜೋಜಿಲಾ, ಆಮೇಲೆ ಸಿಸ್ಕಿಲಾ ಅನ್ನುವಂಥ ಪರ್ವತ ಶ್ರೇಣಿಗಳು. ಇದು ಘಾಟಿ ಶ್ರೇಣಿಗಳು, ಘಾಟಿ ಪ್ರದೇಶಗಳು. ಇದಲ್ಲದೆ ಹಿಮಾದ್ರಿಯ ಉತ್ತರ ಪ್ರದೇಶಕ್ಕೆ ಉತ್ತರ ಪರ್ವತಗಳನ್ನು ಹೊಂದಿಕೊಂಡಂತೆ ಹೊರ ಹಿಮಾಲಯಗಳು ಬರ್ತವೆ. ಇಲ್ಲಿ ಉತ್ತರದ ಕಡೆಗೆ ಹೋದಂತೆ ಅವುಗಳಿಗೆ ನಾವು ಹೊರ ಹಿಮಾಲಯಗಳು ಅಂತ ಕರಿತೇವೆ. ಒಳ ಅಂದ್ರೆ ನಮ್ಮ ಭಾಗಕ್ಕೆ, ಇನ್ನು ಹೊರ ಅಂತಂದ್ರೆ ಆ ಭಾಗದಲ್ಲಿ ಹೊರಕ್ಕೆ ಬರುವಂತ ಅಥವಾ ಉತ್ತರದ ಒಂದು ಭಾಗಕ್ಕೆ ಹೊರಕ್ಕೆ ಬರುವಂಥವುಗಳನ್ನು ನಾವು ಉತ್ತರದ ಹಿಮಾಲಯ ಪರ್ವತಗಳು ಅಂತ ತಿಳ್ಕೊಂಡು ಕರಿತೀವಿ. ಇವು ಕಾರಾಕೋರಂ ಸರಣಿಗಳು ಅಂತ ಕರೆಯಲ್ಪಡ್ತಾವೆ. ಅಂದ್ರೆ ಉತ್ತರದ ಈ ಭಾಗದ ಮುಂದೆ ಬೇರೆ ಬೇರೆ ಚೀನಾ, ನೇಪಾಳ ಕಡೆಗೆ ಹೋಗ್ತಕ್ಕಂಥ ಎಲ್ಲ ಅದವಲ್ಲ, ಅಲ್ಲಿನ ಇಳಿಜಾರ ಇರುವಂಥ ಒಂದು ಪರ್ವತ ಶ್ರೇಣಿಗಳನ್ನು ನಾವು ಏನಂತೀವಿ ಅಂತಂದ್ರೆ ಕಾರಾಕೋರಂ ಸರಣಿ ಅಂತ ತಿಳ್ಕೊಂಡು ಕರಿತೀವಿ. ಕಾರಾಕೋರಂ ಸರಣಿ. ಕಾರಾಕೋರಂ ಸರಣಿಗಳು ಅಂತ ತಿಳ್ಕೊಂಡು ಕರಿತೀವಿ. ಈ ಹಿಮಾದ್ರಿಯ ಉತ್ತರದಲ್ಲಿ ಉತ್ತರ ಪರ್ವತವನ್ನು ಆವರಿಸಿಕೊಂಡಂತೆ ಇಲ್ಲಿ ಈ ಒಂದು ಸರಣಿಯಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಅತಿ ಭಾರತದ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತಂದ್ರೆ ಅದು ಕೇಟು ಅಥವಾ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು ಬರ್ತದೆ. ಭಾರತದ ಎತ್ತರದ ಶಿಖರ
ಇದಕ್ಕೆ ನಾವು K2 ಅಂತ ಕರಿತೀವಿ, ಅಥವಾ ಏನಂತಂದ್ರೆ ಗಾಡ್ವಿನ್ ಆಸ್ಟಿನ್ ಅಂತ ತಿಳ್ಕೊಂಡು ಕರಿತೀವಿ. ಗಾಡ್ವಿನ್ ಆಸ್ಟಿನ್. ವಿದ್ಯಾರ್ಥಿಗಳೇ, ಈಗ ಬಹುಶಃ ನಿಮ್ಮ ಪರೀಕ್ಷೆ ಒಳಗೆ ಪ್ರಶ್ನೆ ಪತ್ರಿಕೆ ಒಳಗೆ ಇಂಥವೆಲ್ಲ ಬರ್ತಿರ್ತಾವ ವಿಷಯಗಳು. 1 ಅಂಕದ ಪ್ರಶ್ನೆಗಳಿಗೆ ಇಂಥವುಗಳನ್ನು ಕೇಳ್ತಾರೆ. ಭಾರತದ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂತಂದ್ರೆ ಅದನ್ನು ನಾವು K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತ ಒಂದು ಹೆಸರಿನ ಮೇಲೆ ಕೇಳ್ತೀವಿ. ಇನ್ನು ಪ್ರಪಂಚದ ಎತ್ತರವಾದಂತಹ ಶಿಖರ ಯಾವುದು ಅಂತ ಕೇಳ್ತೀವಿ ಅಂದ್ರೆ ನಿಮ್ಗೆ ಗೊತ್ತದ ವಿದ್ಯಾರ್ಥಿಗಳೇ, ಅದೇ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು. ಇದನ್ನು ನಾವು ಗಮನಿಸ್ತೇವೆ. ಹಾಗಾದ್ರೆ ಈ ಒಂದು ಪರ್ವತ ಪ್ರದೇಶವನ್ನು ಈ ರೀತಿಯಾಗಿ ನಾವು 3 ಭಾಗಗಳಾಗಿ ಮಾಡ್ತೇವೆ. ಅದರಲ್ಲಿ 3 ಭಾಗಗಳಲ್ಲಿ ಮಹಾ ಹಿಮಾಲಯದ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ನಾವು ಒಳ ಹಿಮಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲ ತಿಳ್ಕೊಂಡಿಲ್ಲ? ಒಳ ಹಿಮಾಲಯ ಎರಡನೇ ಒಂದು ಭಾಗ ಇದರೊಳಗೆ. ಇದನ್ನು ನಾವು ಮಹಾ ಹಿಮಾಲಯವನ್ನು ಅಂತ ಮಹಾ ಹಿಮಾಲಯ, ಬಿ ಒಳ ಹಿಮಾಲಯ. ಹಿಮಾಲಯ ಉತ್ತರದ ಪರ್ವತಗಳಲ್ಲಿ 3 ಭಾಗ ಮಾಡಿದ್ವಿ. ಅದರಲ್ಲಿ ಮಹಾ ಹಿಮಾಲಯವನ್ನು ಈಗಾಗಲೇ ಅಭ್ಯಾಸ ಮಾಡಿದ್ವಿ. ಇನ್ನು ಒಳ ಹಿಮಾಲಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಇದು ಭಾರತದ ದಕ್ಷಿಣಕ್ಕಿದೆ. ಅಂದ್ರೆ ಭಾರತದ ಈ ದಕ್ಷಿಣದಲ್ಲಿ ಇಲ್ಲಲ್ಲ, ಈ ಉತ್ತರದಲ್ಲಿನೇ 3 ಭಾಗ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿನೇ ನಾವು 3 ಭಾಗ ಮಾಡ್ತೇವೆ. ಈಗಾಗಲೇ ನಾವು ಮಹಾ ಹಿಮಾಲಯಗಳನ್ನು ನಾವು ನಡುವೆ ಇರತಕ್ಕಂಥವುಗಳನ್ನು ಅಭ್ಯಾಸ ಮಾಡಿದ್ವಿ. ಮಡಿಕೆ ಪರ್ವತಗಳು ಅಂತ ಕರಿತೀವಿ, ಇವುಗಳನ್ನು ಅಭ್ಯಾಸ ಮಾಡಿದ್ವಿ. ಇನ್ನು ಇವುಗಳನ್ನ ಒಳ ಹಿಮಾಲಯ ಅಂತ ತಿಳ್ಕೊಂಡು ಕರಿತೇವಲ್ಲ, ಈ ಭಾಗದಲ್ಲಿ ಇವು ಭಾರತದ ದಕ್ಷಿಣಕ್ಕೆ ಇರತಕ್ಕಂಥವುಗಳು. ಅಂದ್ರೆ ಒಳಭಾಗಕ್ಕೆ, ಭಾರತದ ಒಳಭಾಗಕ್ಕೆ ಇರತಕ್ಕಂಥವುಗಳು. ಇವುಗಳನ್ನ ಹಿಮಾಚಲ ಸರಣಿ ಅಂತ ತಿಳ್ಕೊಂಡು ಕರೀತಾರೆ. ಏನಂತಾರ? ಹಿಮಾಚಲ ಸರಣಿಗಳು ಅಂತ ಕರೀತಾರೆ. ಭಾರತದ ಹಿಮಾಚಲ ಸರಣಿಗಳನ್ನ ನಾವು ನೋಡುವಾಗ ಇವು ಎಷ್ಟು ಅಗಲ ಅದಾವ ಅಂತಂತಂದ್ರೆ 60 ರಿಂದ 80 ಮೀಟರ್ ಅಗಲ. 60 ರಿಂದ 80 ಮೀಟರ್ ಅಗಲ ಪ್ರದೇಶದಲ್ಲಿ ಇವು ಹಬ್ಬಿಕೊಂಡಿವೆ. ಇನ್ನು 1500 ರಿಂದ 4500 ಮೀಟರ್ ಎತ್ತರ. 1500 ರಿಂದ 4500 ಏನು 4500 ಮೀಟರ್ ಎತ್ತರ. ಅಷ್ಟೊಂದು ಎತ್ತರದ ಒಂದು ಶಿಖರಗಳು ಅದಾವು. ಇವು ಪೂರ್ವ ಭಾಗಕ್ಕೆ ಅಂದ್ರೆ ಇಂಥ ಕಡೆಗೆ ಅರಣ್ಯಗಳನ್ನು ಜಾಸ್ತಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅರಣ್ಯಗಳಿಂದ ಆವೃತವಾಗಿರತಕ್ಕಂಥ ಸರಣಿಗಳು. ಒಳ ಹಿಮಾಲಯಗಳಲ್ಲಿ ಅರಣ್ಯ ಪೂರ್ವ ಭಾಗದ ಒಂದು ಏನಂತಂದ್ರೆ ಹಿಮಾಲಯದಲ್ಲಿ ಅರಣ್ಯ ಇರುವುದನ್ನು ನಾವು ಕಾಣುತ್ತೇವೆ. ಹೆಚ್ಚಾಗಿ ಅರಣ್ಯ ಗಿಡ ಮರಗಳ ಸಂಖ್ಯೆ ಜಾಸ್ತಿ ಇರುವುದನ್ನು ಕಾಣುತ್ತೇವೆ. ಅರಣ್ಯ ಪೂರ್ವ ಭಾಗದಲ್ಲಿ ಅರಣ್ಯ ಇದೆ. ಅನೇಕ ಸಮಾಂತರ ಶ್ರೇಣಿಗಳು ಕೂಡ ಇಲ್ಲಿ ಕಂಡು ಬರ್ತಾವೆ. ಸಮಾಂತರ ಶ್ರೇಣಿಗಳಂದ್ರೆ ಒಂದಕ್ಕೊಂದು ಒಂದೇ ರೀತಿಯಾಗಿರತಕ್ಕಂಥ ಎತ್ತರವನ್ನು ಹೊಂದಿರತಕ್ಕಂಥ ಶ್ರೇಣಿಗಳದಾವೆ. ಮತ್ತು ಅಷ್ಟೇ ಅಳತೆಯಲ್ಲಿ ಇದಾವೆ. ಅಂದರೆ ಒಂದರ ಮಧ್ಯದಲ್ಲಿ ಮತ್ತೊಂದರ ಮಧ್ಯದಲ್ಲಿ ಇರತಕ್ಕಂಥ ಸಮಾನ ಅಂತರ ಇರುವುದನ್ನು ನಾವು ಕಾಣುತ್ತೇವೆ. ಇದು ಸಮಾಂತರ. ಈ ಸಮಾಂತರ ಶ್ರೇಣಿಗಳಲ್ಲಿ ಇವು ಹಕ್ಕಾವು. ಅದರಲ್ಲಿ ಪೀರ್ ಪಂಜಾಬ್ ಅನ್ನುವಂಥದ್ದು, ಪೀರ್ ಪಂಜಾಬ್ ಇವುಗಳನ್ನು ನಾವು ನೋಡೋದಾದ್ರೆ ಪೀರ್ ಪಂಜಾಬ್, ಧೌಲಧರ, ನಾಗತಿಗ, ಇಂಥವು ಸಮಾಂತರ ಸರಣಿಗಳು ಅಂತ ತಿಳ್ಕೊಂಡು ಕರಿತೀವಿ. ಆನಂತರದಲ್ಲಿ ಮುಸ್ಸೋರಿ, ದೌಲಧರ, ಅನಂತರದಲ್ಲಿ ನಾಗತಿಗ, ಮುಸ್ಸೋರಿ, ಮಹಾಭಾರತ, ಡಾರ್ಜಿಲಿಂಗ, ಡಾರ್ಜಿಲಿಂಗ
ಇವೆಲ್ಲ ಸಮಾಂತರ ಅಂದರೆ ಒಳ ಹಿಮಾಲಯಗಳ ಸಮಾಂತರ ಶ್ರೇಣಿಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಸಮಾಂತರ ಶ್ರೇಣಿಗಳು ಪೀರ್ ಪಂಜಾಬ್, ದೌಲಧರ, ನಾಗತಿವ, ಮುಸ್ಸೋರಿ, ಮಹಾಭಾರತ, ಡಾರ್ಜಿಲಿಂಗ. ಇವು ಏನಂತಂದ್ರೆ ಸಮಾಂತರ ಶ್ರೇಣಿಗಳು. ಇಲ್ಲಿ ಅನಂತರ ಆಕರ್ಷಕ ಶ್ರೇಣಿಗಳಿವೆ. ಇದನ್ನೆಲ್ಲ ನೋಡ್ಕೊಂಡ್ರೆ ವಿದ್ಯಾರ್ಥಿಗಳೇ, ಆಕರ್ಷಕ ಶ್ರೇಣಿಗಳು, ಆಕರ್ಷಕ ಶ್ರೇಣಿಗಳು, ಕಣಿವೆಗಳು ಕೂಡ ಅದಾವು. ಆಕರ್ಷಕ ಕಣಿವೆಗಳು. ಈ ಆಕರ್ಷಕ ಕಣಿವೆಗಳಲ್ಲಿ ಕಾಶ್ಮೀರ, ಕಾಂಗ್ರಾ, ಕುಲುಮನಾಲಿ ಕಣಿವೆಗಳನ್ನು ನಾವು ನೆನಪಿಸಿಕೊಳ್ಬಹುದು. ಕಾಶ್ಮೀರ ಕಣಿವೆ, ಕಾಶ್ಮೀರ, ಅನಂತರದಲ್ಲಿ ಕುಲುಮನಾಲಿ, ಮನಾಲಿ, ಕಾಂಗ್ರಾ, ಇವು ಆಕರ್ಷಕವಾದಂಥ, ತುಂಬ ರಮಣೀಯವಾದಂಥ ಆಕರ್ಷಕವಾದಂಥ ಕಣಿವೆಗಳು. ನೀವು ಯಾವಾಗಾದರೂ ಹೋಗಿ ಬರಬೇಕು ವಿದ್ಯಾರ್ಥಿಗಳಿಗೆ. ಇಂಥ ಒಂದು ಸ್ಥಳಗಳನ್ನು ನೀವು ಪ್ರವಾಸಕ್ಕೆ ಆಯ್ಕೆ ಮಾಡಿಕೊಂಡ್ರಂತಂದ್ರೆ ಅದ್ಭುತವಾದಂಥ ರಮಣೀಯವಾದಂಥ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಕಾಶ್ಮೀರ ಕಣಿವೆ, ಕುಲು ಮನಾಲಿ ಕಣಿವೆ ಮತ್ತು ಕಾಂಗ್ರಾ ಕಣಿವೆ ಇವು ಒಳ ಹಿಮಾಲಯದ ಆಕರ್ಷಕ ಕಣಿವೆಗಳು. ಇನ್ನು ಗಿರಿಧಾಮಗಳು ಬರ್ತಾವೆ. ಗಿರಿಧಾಮಗಳು, ಗಿರಿಧಾಮಗಳು ಕೂಡ ಆಕರ್ಷಕವಾದಂಥ ಒಂದು ಸನ್ನಿವೇಶವನ್ನು ನಾವು ಆ ಗಿರಿಧಾಮಗಳಲ್ಲಿ ಕಾಣುತ್ತೇವೆ. ಅಲ್ಲಿ ರಾಣಿಗೇಟ್, ಮುಸ್ಸೋರಿ, ನೈನಿತಾಲ್, ಡಾರ್ಜಿಲಿಂಗ, ನಂತರ ಶಿಮ್ಲಾ, ಡಾರ್ಜಿಲಿಂಗ, ಮುಸ್ಸೋರಿ, ನೈನಿತಾಲ್, ಇವೆಲ್ಲ ಏನಪ್ಪ ಅಂದ್ರೆ ಆಕರ್ಷಕವಾದಂಥ ಗಿರಿಧಾಮಗಳು ಅಂತ ತಿಳ್ಕೊಂಡು ಕೇಳಬಹುದು. ರಾಣಿಗೇಟ್ ಇವನ್ನೆಲ್ಲ ಬರ್ಕೋಬೇಕು ವಿದ್ಯಾರ್ಥಿಗಳೇ ನೀವು. ಗಿರಿಧಾಮಗಳು ಆಕರ್ಷಕ ಒಳ ಹಿಮಾಲಯ ಪ್ರದೇಶದಲ್ಲಿ ಇರ್ತಕ್ಕಂಥ ಆಕರ್ಷಕವಾದಂಥ ಏನಂತಂದ್ರೆ ಗಿರಿಧಾಮಗಳು. ಶಿಮ್ಲಾ, ಡಾರ್ಜಿಲಿಂಗ, ಮುಸ್ಸೋರಿ, ನೈನಿತಾಲ, ರಾಣಿಕೆಟ್ ಇವೇನಂತಂದ್ರೆ ಆಕರ್ಷಕವಾಗಿರ್ತಕ್ಕಂಥ ಗಿರಿಧಾಮಗಳು ಅಂತ ತಿಳ್ಕೊಂಡು ಹೇಳ್ಬೋದು. ಈ ರೀತಿಯಾಗಿ ಒಳ ಹಿಮಾಲಯದ ಒಂದು ಸಂಗತಿಗಳನ್ನು ನಾವು ಅಭ್ಯಾಸ ಮಾಡ್ಕೊಂಡ್ವಿ. ಇನ್ನು ಮೂರನೇದಾಗಿ ಏನಂತಂದ್ರೆ ಶಿವಾಲಿಕ್ ಬೆಟ್ಟಗಳು. ಹಿಮಾಲಯದ ಅಂದ್ರೆ ಉತ್ತರದ ಪರ್ವತ ಪ್ರದೇಶದಲ್ಲಿ ಮೂರನೇದು ಅಂದ್ರೆ ಶಿವಾಲಿಕ್ ಬೆಟ್ಟಗಳು. ಇವು ಕೂಡ ನಮಗೆ ಕಂಡು ಬರ್ತಾವೆ. ಈ ಶಿವಾಲಿಕ್ ಬೆಟ್ಟಗಳು ಹೊರಭಾಗದ ಭಾಗದ ಸರಣಿಗಳು ಅಂತ ಕರಿತೀವಿ. ಅಂದ್ರೆ ಭೂಮಿ ಈ ಪರ್ವತ ಪ್ರದೇಶದ ಹೊರಭಾಗ ಅಂದ್ರೆ ಈ ಹತ್ತಿರವಾದಂಥವುಗಳದಲ್ಲ ಅವನು ಪ್ರದೇಶ ಇಲ್ಲಿ ಅಂತಂದ್ರೆ ಹೊರಭಾಗಕ್ಕೆ, ಆ ಕಡೆನೂ ಹೊರಭಾಗಕ್ಕೆ, ಈ ಕಡೆನೂ ಹೊರಭಾಗಕ್ಕೆ ಬರ್ತಕ್ಕಂತಹ ಭಾಗದ ಸರಣಿಗಳು ಅಂತ ನಾವು ಕರಿತೀವಿ. ಇವು ಭಾರತದ ದಕ್ಷಿಣಕ್ಕೆ ಅಲ್ಲ, ನಾವು ಅರ್ಥ ಕಡೆಗಳು ಬಿಟ್ಟು ಅಂತಂದ್ರೆ ಈ ಕಡೆ ನಮ್ಮ ಭಾರತದ ದಕ್ಷಿಣದ ಒಂದು ಭಾಗದ ಕಡೆಗೆ ಈ ಒಂದು ಪಾದ ಬೆಟ್ಟಗಳು ಅಂತ ಕರಿತೀವಿ, ಅಥವಾ ಪಾದ ಸರಣಿಯ ಒಂದು ಬೆಟ್ಟಗಳು ಅಂತ ಇವುಗಳನ್ನು ನಾವು ಕರಿತೀವಿ. ಇವುಗಳ ಎತ್ತರ ಸ್ವಲ್ಪ ಕಡಿಮೆ ಇರ್ತದೆ. ಎಷ್ಟಿರ್ತದಪ್ಪ ಎತ್ತರ ಅಂತಂದ್ರೆ 600ರಿಂದ 1500 ಮೀಟರ್ ಎತ್ತರ ಇರ್ತದೆ. 600ರಿಂದ 1500 ಮೀಟರ್ ಎತ್ತರ ಆಗಿರುತ್ತದೆ. ಅಂದ್ರೆ ಆ ದೊಡ್ಡ ಪರ್ವತಗಳಿಗಿಂತ ಇವು ಪಾದ ಬೆಟ್ಟಗಳು, ಕೆಳಮಟ್ಟದ ಬೆಟ್ಟಗಳು. ಹಾಗಾಗಿ ಇವುಗಳನ್ನು ನಾವು ಶಿವಾಲಿಕ್ ಬೆಟ್ಟಗಳು ಅಂತ ಕರೀತೇವೆ. ಇವುಗಳ ಅಗಲ ಎಷ್ಟಂದ್ರೆ ನಮ್ಮ ಒಂದು ಹಿಮಾಲಯದ ಒಂದು ಭಾಗದಲ್ಲಿ ಇತ್ತ ಕಡೆ ಪ್ರದೇಶಕ್ಕೆ ಬರ್ತಕ್ಕಂಥ ಈ ಬೆಟ್ಟಗಳು ಎಷ್ಟು ಅಗಲದವಂದ್ರೆ 15ರಿಂದ 150 ಕಿಲೋಮೀಟರ್ ಅಗಲ ಇವೆ. 15ರಿಂದ 150 ಕಿಲೋಮೀಟರ್ ಅಗಲದಲ್ಲಿ ಇವು ಹತ್ತಿಕೊಂಡಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದುಕೊಂಡು ಅರುಣಾಚಲ ಪ್ರದೇಶದವರೆಗೂ ಕೂಡ ಈ ಒಂದು ಪ್ರದೇಶದಲ್ಲಿ ಇವು ಕಂಡು ಬರ್ತಾವೆ. ಪಾದ ಬೆಟ್ಟಗಳು ಇವು ಕೆಳಮಟ್ಟದ ಅಂದರೆ ಕಡಿಮೆ ಎತ್ತರದ ಪ್ರದೇಶಗಳಲ್ಲ. ಇಲ್ಲಿ ಸಮತಟ್ಟಾದಂಥ ತಳಮಟ್ಟ ಇರ್ತದೆ. ಕಣಿವೆಗಳು ಕೂಡ ಸಮತಟ್ಟಾಗಿ ಇರ್ತವೆ. ಅಂದರೆ ಅಷ್ಟೊಂದು ಆಳವಾದಂಥ ಕಂದರಗಳಿರುವುದಿಲ್ಲ, ಘಾಟಿಗಳಿರುವುದಿಲ್ಲ. ಇಲ್ಲಿ ಸಮತಟ್ಟಾದಂಥ ಒಂದು ತಳಮಟ್ಟದ ಕಣಿವೆಗಳಿರ್ತವೆ.
ಇವುಗಳನ್ನು ಡೋನ್ಸ್ ಅಂತ ಕರೀತಾರೆ. ನಮ್ಮ ಭೂಗೋಳಶಾಸ್ತ್ರದಲ್ಲಿ ಇವುಗಳನ್ನು ಕೆಳಮಟ್ಟದ ಕಣಿವೆಗಳನ್ನು ಡೋನ್ಸ್ ಅಂತ ತಿಳ್ಕೊಂಡು ಕರೀತಾರೆ. ನೀವು ಅಲ್ಲಿ ಕೇಳಿರ್ಬೋದು, ಉದಾಹರಣೆಗೆ ಡೆಹ್ರಾಡೂನ್ ಅಂತ ಒಂದು ಸ್ಥಳ ನಿಮಗೆ ನೆನಪಿಗೆ ಬರಬಹುದು. ಇವುಗಳನ್ನು ನಾವು ಪಾದಮಟ್ಟದ ಸಮತಟ್ಟಾದಂಥ ಒಂದು ತಳಮಟ್ಟದ ಕಣಿವೆಗಳನ್ನು ನಾವು ಡೋನ್ಸ್ ಅಂತ ತಿಳ್ಕೊಂಡು ಕರಿತೀವಿ. ಇವುಗಳಲ್ಲಿ ಉದಾಹರಣೆಗೆ ಡೆಹ್ರಾಡೂನ್ ಅನ್ನುವಂಥ ಪ್ರದೇಶ ನಿಮ್ಮ ಒಂದು ಸ್ಮರಣೆಗೆ ಇರಲಿ ವಿದ್ಯಾರ್ಥಿ. ಹಾಗಾದರೆ ಇವುಗಳ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಪ್ರಾಮುಖ್ಯತೆ, ಹಾಗಾದ್ರೆ ಪ್ರಮುಖವಾಗಿ ಅಂದರೆ ಈ ಎಲ್ಲ ಬೆಟ್ಟಗಳು ಅಂದರೆ ಉತ್ತರದ ಹಿಮಾಲಯ ಪರ್ವತಗಳಿಂದ ಏನು ಪ್ರಾಮುಖ್ಯತೆ ಇದೆ, ಏನು ಉಪಯೋಗ ಅದ, ಅಥವಾ ನಮಗೇನು ಅದರಿಂದ ಬೇಕಾಗುವಂಥ ಸಂಗತಿಗಳದಾವ, ಇವು ಪ್ರಾಮುಖ್ಯತೆಗಳ ದೃಷ್ಟಿಯಿಂದ ನಿಮಗೂ ಕೂಡ ಗೊತ್ತಾಗ್ತದ. ಇವು ನೈಸರ್ಗಿಕ ಗಡಿಗಳು. ನೈಸರ್ಗಿಕ ಗಡಿಗಳು ನಾವಿಲ್ಲಿ. ಆ ನಂತರದಲ್ಲಿ ಪರಕೀಯರ ದಾಳಿಯಿಂದ ತಪ್ಪಿಸಿಕೊಳ್ಬಹುದು ನಾವು. ಅಷ್ಟು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದ ನಾವು ಭಾರತ ದೇಶವನ್ನ ಈ ಹಿಮಾಲಯ ಪರ್ವತಗಳು. ಅದಕ್ಕಾಗಿ ಪರಕೀಯರ ದಾಳಿಗಳಿಂದ ರಕ್ಷಿಸ್ತಾವು. ಮತ್ತೆ ಮೂರನೇದು ಏಷ್ಯಾದಿಂದ ಬೀಸುವಂತ ಶೀತ ಗಾಳಿಗಳನ್ನು ತಡೆಗಟ್ಟವು. ಶೀತ ಗಾಳಿ ತಡೆಯುವುದು ಪರಕೀಯರ ದಾಳಿಯನ್ನು ತಡೆಗಟ್ಟುವುದು ಅಂದ್ರೆ ಶೀತ ಗಾಳಿಯನ್ನು ತಡೆಗಟ್ಟುತ್ತಾವು. ಇದನ್ನು ಮತ್ತೇನಿರ್ಬೋದು, ಅಧಿಕ ಮಳೆ ಮೋಡಗಳನ್ನು ತರಲಿಸಿ ಅಧಿಕ ಮಳೆಯನ್ನು ಹುಟ್ಟುಹಾಕ್ತಾವು. ಅಧಿಕ ಮಳೆಯನ್ನ ಸುರಿಸಲಿಕ್ಕೆ ಸಹಾಯಕವಾಗ್ಯವು. ಮತ್ತಿಲ್ಲಿ ದಟ್ಟ ಕಾಡುಗಳಿವೆ. ದಟ್ಟ ಕಾಡುಗಳು ಈ ಹಿಮಾಲಯ ಪರ್ವತ ಪ್ರದೇಶದ ಶ್ರೇಣಿಗಳಲ್ಲಿ ದಟ್ಟವಾದಂಥ ಕಾಡುಗಳು ಅದಾವು. ನಾವಲ್ಲಿ ನೆಡುತೋಟಗಳನ್ನು ಮಾಡಬಹುದು. ಈಗಾಗಲೇ ನೆಡುತೋಟಗಳನ್ನು ಮಾಡ್ತಾರೆ, ನೆಡುತೋಪು ಅಂತ ಕರೀತಾರೆ, ನೆಡುತೋಟಗಳನ್ನು ಕರೀತಾರೆ. ಉದಾಹರಣೆಗೆ ಅಸ್ಸಾಂ ಚಹಾ ನೆಡುತೋಟ ಗಿಡಗಳನ್ನು ನೆಟ್ಟು ಬೆಳೆ ತೆಗೆಯುವುದು ಅಥವಾ ಫಸಲು ಪಡೆಯುವುದು ನೆಡುತೋಟ. ಅಸ್ಸಾಂ ಟೀ ಎಲ್ಲ ಕಡೆಗೂ ಹೆಸರಾಗಿದೆ. ಅಸ್ಸಾಂ ಚಹಾ ಹೌದಲ್ಲ, ನೀವೆಲ್ಲ ಕುಡಿತೀರಿ, ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿತಾರಲ್ಲ, ಅಸ್ಸಾಂ ಟೀ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ. ಮತ್ತಿವು ಖನಿಜಗಳ ಉಗ್ರಾಣ ಅನ್ನಿಸ್ಕೊಳ್ತಾವು. ಆನಂತರದಲ್ಲಿ ಇದೆಲ್ಲ ಖನಿಜ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ಫಲವತ್ತಾದಂಥ ಒಂದು ಖನಿಜ ಸಂಪತ್ತುಗಳು ಇಲ್ಲದಾವು ಅಂತ. ಆಮೇಲೆ ನದಿಗಳ ಉಗಮಸ್ಥಾನ. ಆನಂತರದಲ್ಲಿ ಇದರಿಂದ ಜಲಪಾತಗಳು, ಉಗಮಸ್ಥಾನ, ನದಿಗಳು ರಭಸವಾಗಿ ಹರಿಯುವುದರಿಂದ ಇಲ್ಲಿ ಜಲಪಾತಗಳು ನಮಗೆ ಹೇರಳವಾಗಿ ಇರುತ್ತವ. ಜೊತೆಗೆ ಏನಂತಂದ್ರೆ ವಿದ್ಯುತ್ ಶಕ್ತಿ ಹೆಚ್ಚಾಗಿ ಉತ್ಪಾದನೆ ಮಾಡಬಹುದು. ಇಲ್ಲಿ ಈ ಎಲ್ಲ ಲಾಭಗಳು ನಮಗೆ ಹಿಮಾಲಯದ ಮೈದಾನದಲ್ಲಿ ನಮಗೆ ಕಂಡು ಬರ್ತಾವೆ. ಅದರ ಪ್ರಾಮುಖ್ಯತೆ ಇಲ್ಲಿ ಏನಂತಂದ್ರೆ ನಾವು ಕಾಣಬಹುದು. ನೈಸರ್ಗಿಕ ಗಡಿಗಳದಾವು, ಪರಕೀಯರ ದಾಳಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾವು. ನಿಮಗೆ ಕೇಳ್ತಾರ ವಿದ್ಯಾರ್ಥಿಗಳ, ಈ ನೈಸರ್ಗಿಕ ಉತ್ತರದ ಮೈದಾನ, ಉತ್ತರದ ಪರ್ವತಗಳಿಂದ ಉತ್ತರದ ಪರ್ವತ ಪ್ರದೇಶಗಳ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಿದೆ ಅಂತ ಹೇಳಿದಾಗ ನೈಸರ್ಗಿಕ ದಾಳಿಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತದ. ಆನಂತರ ಗಡಿಗಳದಾವು, ನೈಸರ್ಗಿಕ ಗಡಿಗಳು ಪರಕೀಯ ದಾಳಿಗಳನ್ನು ರಕ್ಷಣೆ ಮಾಡ್ತಾವು. ಶೀತ ಗಾಳಿಯಿಂದ ನಮ್ಮನ್ನು ತಡೀತಾವು. ಅಧಿಕ ಮಳೆಯನ್ನು ಸುರಿಸ್ತಾವು, ಮೋಡಗಳನ್ನು ತರಿಸಿ. ಆನಂತರ ದಟ್ಟ ಕಾಡುಗಳನ್ನು ನಾವಿಲ್ಲಿ ಕಾಣ್ತೇವೆ. ಈ ಕಾಡುಗಳು ಅರಣ್ಯ ಸಂಪತ್ತು ನಮಗೆ ಹೆಚ್ಚಾಗಿ ಸಿಗ್ತದೆ. ಆನಂತರ ನೆಡುತೋಪು ಅರಣ್ಯವನ್ನು ನಾವು ಇಲ್ಲಿ ಬೆಳೆಸಬಹುದು. ಅದರ ಜೊತೆ ವಿಶೇಷವಾಗಿ ಅಸ್ಸಾಂ ಟೀಯನ್ನು ನಾವು ಇಲ್ಲಿ ಉತ್ಪಾದಿಸ್ತೇವೆ. ಖನಿಜಗಳ ಉಗ್ರಾಣಂತೆ ಸಂಗ್ರಹ ಸಂಪತ್ತು, ಖನಿಜ ಸಂಪತ್ತು ಕೂಡ ಇಲ್ಲದ. ಅನಂತರದಲ್ಲಿ ನದಿಗಳ ಉಗಮಸ್ಥಾನ ಇಲ್ಲಿರುವುದರಿಂದ ಇಲ್ಲಿ ಅನೇಕ ಏನಂತಂದರೆ ಜಲಪಾತಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಅದ. ವಿದ್ಯುತ್ ಶಕ್ತಿಯನ್ನು ನಾವು ಹೆಚ್ಚಾಗಿ ಉತ್ಪಾದನೆ ಮಾಡಬಹುದು. ಈ ಎಲ್ಲ ಸಂಗತಿಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಇದೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಎರಡನೆಯ ಒಂದು ಪ್ರಾಕೃತಿಕ ವಿಭಾಗ ಯಾವುದು ಅಂತಂದ್ರೆ ಅದೇ ಏನಂತಂದ್ರೆ ಎರಡನೆಯ ಪ್ರಾಕೃತಿಕ ವಿಭಾಗ ಅದು ಯಾವುದು ಅಂತಂದ್ರೆ ಉತ್ತರದ ಮೈದಾನ. ಉತ್ತರದ
ಮೈದಾನ, ಉತ್ತರದ ಮೈದಾನ. ಹಿಮಾಲಯ ಪರ್ವತ ಮತ್ತು ಪ್ರಸ್ಥಭೂಮಿಗಳ ಮಧ್ಯದಲ್ಲಿ, ಇದೆಲ್ಲ ಹಿಮಾಲಯ ಪರ್ವತಗಳು ಮತ್ತು ಇದೆಲ್ಲ ಪ್ರಸ್ಥಭೂಮಿ, ಇದರ ಮಧ್ಯದಲ್ಲಿ ಅಂದ್ರೆ ಹಿಮಾಲಯದ ಪರ್ವತಗಳಿಂದ ಪ್ರಸ್ಥಭೂಮಿಯ ಅಂಚಿನವರೆಗೂ ಹಬ್ಬಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಉತ್ತರದ ಮೈದಾನ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಇಲ್ಲಿ ಸತ್ಲೇಜ್, ಗಂಗಾ, ಬ್ರಹ್ಮಪುತ್ರ ನದಿಗಳ ಒಂದು ಸಂಚಯದಿಂದ ಇದು ನಿರ್ಮಾಣ ಆಗ್ಯದ. ಸತ್ಲೇಜ್, ಗಂಗಾ, ಬ್ರಹ್ಮಪುತ್ರ ನದಿಗಳ ಒಂದು ಸಂಚಯನದಿಂದ ಅಂದ್ರೆ ಅದು ಹರಡುವಂತ ಒಂದು ಪ್ರದೇಶ, ಅದು ತಂದಂತ ರೇವೆ ಮಣ್ಣಿನಿಂದ ಈ ಒಂದು ಸಂಚಯನ ನಿರ್ಮಾಣ ಆಗಿ ಈ ಉತ್ತರದ ಮೈದಾನ ಪ್ರದೇಶ, ಫಲವತ್ತಾದಂಥ ಪ್ರದೇಶ ನಮ್ಮ ದೇಶದಲ್ಲಿ ಇದೆ. ಇದು ಇನ್ನೊಂದು ವಿಶೇಷ ಕೇಳ್ರಿ, ಪ್ರಪಂಚದ ಅತಿ ವಿಶಾಲವಾದಂಥ ಮೆಕ್ಕಲು ಮಣ್ಣಿನ ಮೈದಾನ ಅಂತ ಕರಿತೀವಿ ನಾವಿನ್ನ. ಪ್ರಪಂಚದ ವಿಶಾಲ ಮೆಕ್ಕಲು ಮಣ್ಣು. ನಾವು ನೋಡ್ರಿ, ಪ್ರಪಂಚದಲ್ಲಿ ಮೆಕ್ಕಲು ಮಣ್ಣು ಅಂದ್ರೆ ಅದೊಂದು ಸಂಪತ್ತು, ಬಂಗಾರ ಅಂತ ಪ್ರಪಂಚದ ಫಲವತ್ತಾದಂಥ ಒಂದು ಮೆಕ್ಕಲು ಮಣ್ಣಿನ ಮೈದಾನ ನಮ್ಮ ದೇಶದಲ್ಲೇ ಇದೆ. ಆಮೇಲೆ ವಿಶಾಲವಾದದ್ದು ಕೂಡ ಅದ. ವಿಶಾಲವಾದದ್ದು ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಇದು ಎಷ್ಟು ಉದ್ದ ಅದ ಅಂತಂದ್ರೆ ಪೂರ್ವ ಪಶ್ಚಿಮದಿಂದ 2500ರಿಂದ 500 ಕಿಲೋಮೀಟರ್ ಉದ್ದ ಅದ. ಪೂರ್ವದಿಂದ ಪಶ್ಚಿಮದವರೆಗೂ ಉದ್ದ 2500 ಕಿಲೋಮೀಟರ್ ಉದ್ದ ಇದೆ. ಉದ್ದದ ಇಷ್ಟೊಂದು ಉದ್ದ ಇಲ್ಲ, ಇಲ್ಲಿಂದ ಹಿಡಿದು ಅಲ್ಲಿ ತನಕನೂ ಅದರ ಉದ್ದಳತೆಯನ್ನು ನೋಡಿದ್ರೆ ಅಂತಂದ್ರೆ ಎಷ್ಟದ 2500 ಕಿಲೋಮೀಟರ್ ಉದ್ದದ. ಸರಾಸರಿ ಅಗಲ ಎಷ್ಟದ ಅಂತಂದ್ರೆ 240ರಿಂದ 340 ಕಿಲೋಮೀಟರ್. 240ರಿಂದ 340 ಕಿಲೋಮೀಟರ್ ಅಗಲ, ಸರಾಸರಿ ಅಗಲವನ್ನ ಇದು ಹೊಂದಿದ. ಒಟ್ಟಾರೆಯಾಗಿ ಈ ಒಂದು ಉತ್ತರದ ಮೈದಾನ ಪ್ರದೇಶ ಏನದಲ್ಲ, ಇದು ಒಟ್ಟು 7 ಲಕ್ಷ ಕಿಲೋಮೀಟರ್, ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ. ಇದು ಸಮತಟ್ಟಾದಂಥ ಮೈದಾನ, ಸಮವಾಗಿರ್ತಕ್ಕಂಥ ಮೈದಾನ. ಇಲ್ಲಿ ಕಲ್ಲು ನೋಡ್ಲಿಕ್ಕೆ ಸಿಗೋಂಗಿಲ್ಲ ಅಂತ, ಕಲ್ಲುಗಳೇ ಇರೋದಿಲ್ಲ ಅಂತೂ ಆ ರೀತಿಯಾಗಿ ತಂಬಿಟ್ಟಿನಂತ ಹಿಟ್ಟಿನಂತ ಮಣ್ಣು, ಫಲವತ್ತಾದಂಥ ಮಣ್ಣು ಇದಾಗಿರ್ತದೆ ಉತ್ತರದ ಮೈದಾನದಲ್ಲಿ. ಇಂಥ ಪವಿತ್ರವಾದಂಥ ಫಲವತ್ತಾದಂಥ ಮಣ್ಣು ನಮಗೆ ಸಿಗ್ತದೆ. ಹಾಗಾದ್ರೆ ಈ ಒಂದು ಉತ್ತರ ಮೈದಾನದ ಪ್ರಾಮುಖ್ಯತೆ ಏನು ಹಾಗಾದ್ರೆ ನೋಡೋಣ. ಉತ್ತರದ ಪ್ರಾಮುಖ್ಯತೆ, ಉತ್ತರ ಮೈದಾನದ ಪ್ರಾಮುಖ್ಯತೆ ಏನು ಅಂತನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದಾದ್ರೆ, ಉತ್ತರ ಮೈದಾನದ ಪ್ರಾಮುಖ್ಯತೆ ಏನೇನಂದ್ರೆ ವಿಶಾಲ ಮತ್ತು ಫಲವತ್ತು. ವಿಶಾಲ ಮತ್ತು ಫಲವತ್ತತೆ ಇದು ಕೃಷಿಗೆ ಬಹಳ ಉಪಯೋಗವಾಗಿರತಕ್ಕಂಥದ್ದು. ಕೃಷಿ ಉತ್ಪಾದನೆಗೆ ಬಹಳ ಬೇಕಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಇದರ ಪ್ರಾಮುಖ್ಯತೆ. ಕೃಷಿ ಅನೇಕ ಯಾತ್ರಾ ಸ್ಥಳಗಳಿಲ್ಲ, ನಾವು ಯಾತ್ರಾ ಸ್ಥಳಗಳು ಸಂಪದ್ಭರಿತವಾದಂಥದ್ದು ಇರೋದ್ರಿಂದ ಯಾತ್ರಾ ಸ್ಥಳಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವು. ಅನೇಕ ಯಾತ್ರಾ ಸ್ಥಳಗಳು ಇಲ್ಲ. ಆನಂತರದಲ್ಲಿ ಸರ್ವಕಾಲಿಕ ನದಿಗಳು, ಸರ್ವಕಾಲಿಕ ನದಿಗಳು ಇಲ್ಲಿ ಹರಿತಾವು. ಕೃಷಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಅಲ್ಲಿ ಫಲವತ್ತಾದಂಥ ಮಣ್ಣು ಮತ್ತು ಸರ್ವಕಾಲಿಕವಾಗಿ ಹರಿತಕ್ಕಂಥ ನದಿಗಳಿರುವುದರಿಂದ ಕೃಷಿ ಉತ್ಪನ್ನಗಳನ್ನು ಹೇರಳವಾಗಿ ನಾವು ತೆಗಿಲಿಕ್ಕೆ ಸಾಧ್ಯದ. ಆದ್ದರಿಂದ ಈ ಉತ್ತರದ ಮೈದಾನ ಪ್ರದೇಶ ಫಲವತ್ತಾದಂಥದ್ದು. ಇನ್ನು ಇಲ್ಲಿ ರಸ್ತೆ ಇರ್ಬೋದು, ರೈಲು ಮಾರ್ಗ ಇರ್ಬೋದು, ಇವುಗಳ ನಿರ್ಮಾಣ ಇದ್ದಿರ್ಬೋದು, ಸಂಪರ್ಕ ಮಾಧ್ಯಮಗಳು ಇದ್ದಿರ್ಬೋದು, ಇವೆಲ್ಲ ಅತ್ಯಂತ ಸರಳ, ಸುಗಮ. ರಸ್ತೆಯನ್ನು ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ರೈಲು ಮಾರ್ಗಕ್ಕೆ ಇದು ಬಹಳಷ್ಟು ಪೂರಕವಾಗಿರ್ತಕ್ಕಂಥದ್ದು. ಅವುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗಿದೆ.
ಅನಂತರ ಸಂಪರ್ಕ ಮಾಧ್ಯಮಗಳಿಗೆ ಯಾವುದೇ ಒಂದು ಸಂಪರ್ಕ ಮಾಧ್ಯಮಕ್ಕೂ ಕೂಡ ಅತ್ಯಂತ ಉಪಯೋಗಕಾರಿ. ಆನಂತರದಲ್ಲಿ ಏನಂತಂದ್ರೆ ಸಂಪರ್ಕ ಮಾಧ್ಯಮ, ಅಲ್ಲಿ ರೈಲು ಸಂಪರ್ಕ ಇರ್ಬೋದು, ರಸ್ತೆ ಸಂಪರ್ಕ ಇರ್ಬೋದು, ಇನ್ನಿತರ ಯಾವುದೇ ಸಂಪರ್ಕ ಮಾಧ್ಯಮಗಳಿಗೆ ಬಹಳ ಉಪಯೋಗ. ಅನಂತರದಲ್ಲಿ ಕೈಗಾರಿಕೀಕರಣ, ನಗರೀಕರಣ, ಅನಂತರದಲ್ಲಿ ವ್ಯಾಪಾರ, ವಾಣಿಜ್ಯ, ಈ ಎಲ್ಲಾ ಕ್ಷೇತ್ರಗಳಿಗೂ ಬಹಳ ಪ್ರಾಮುಖ್ಯವಾದಂಥ ಒಂದು ಪ್ರದೇಶ ಅಂತಂದ್ರೆ ಭಾರತದ ಎರಡನೇ ಒಂದು ಪ್ರಮುಖ ಭಾಗ, ಪ್ರಾಕೃತಿಕ ಭಾಗ ಉತ್ತರದ ಮೈದಾನ ಅಂತ ತಿಳ್ಕೊಂಡು ಹೇಳಬಹುದು. ಹೀಗೆ ಅನೇಕ ವಿಷಯಗಳನ್ನು ನಾವು ಈಗಾಗಲೇ 2 ಭಾಗಗಳಲ್ಲಿ ತಿಳ್ಕೊಂಡಿದ್ದೇವೆ. ಈ 2 ಭಾಗಗಳಲ್ಲಿ ಏನದಂತಂದ್ರೆ ನಾವು ಅನೇಕ ಸಂಗತಿಗಳನ್ನು ಹಿಮಾಲಯ ಪರ್ವತಗಳ ಮೂಲಕವಾಗಿಯೂ ಕೂಡ ತಿಳ್ಕೊಂಡ್ವಿ. ಅನಂತರದಲ್ಲಿ ಉತ್ತರದ ಮೈದಾನಗಳಲ್ಲಿ ಕೂಡ ಅನೇಕ ಸಂಗತಿಗಳನ್ನು ತಿಳ್ಕೊಂಡಿದ್ದೇವೆ. ನಾವು ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಉಳಿದಂಥ 2 ಭಾಗಗಳನ್ನು ಅಭ್ಯಾಸ ಮಾಡೋಣ.